ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಮೇ ತಿಂಗಳ ಭವಿಷ್ಯವನ್ನು ನೋಡೋಣ. ತುಂಬ ಜನ ಕಮೆಂಟ್ಸ್ ಆಗ್ತಾ ಇದ್ರಿ, ಆರ್ಡ್ರ್ ವೈಸ್ ಹೋಗಿ ಯಾಕೆ ಸ್ಕಿಪ್ ಮಾಡ್ತಾ ಇದ್ದೀರಾ ಅಂತ. ಗೊತ್ತಿಲ್ಲ, ಒಂದೊಂದು ಸರಿ ನಮ್ಮ ಮೈಂಡ್ಗೆ ಕೆಲವು ರಾಶಿಗಳು ತಲೆಗೆ ಬಂದ ತಕ್ಷಣ ನಾವು ಆ ವಿಡಿಯೋವನ್ನು ಮಾಡಿಬಿಡ್ತೀವಿ. ಇರಲಿ, ನೀವು ಹೇಳಿದ್ದು ಕರೆಕ್ಟೇ. ಈಗ ನಿಮಗೆ ಮೇ ತಿಂಗಳಲ್ಲಿ ಪ್ರಮುಖವಾಗಿ ಗ್ರಹಗಳ ಬದಲಾವಣೆ 6ನೇ ಮನೆ ಮತ್ತು 7ನೇ ಮನೆಯಲ್ಲಿ ತುಂಬ ಒಳ್ಳೆಯ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಮೊದಲನೇದಾಗಿ ನಿಮ್ಮ ಧನಸ್ಥಾನದ ಅಧಿಪತಿ ಅಷ್ಟಮದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಪುನರ್ವಸು ನಕ್ಷತ್ರದಲ್ಲಿ, ಅವರದೇ ನಕ್ಷತ್ರ. ಹಾಗಾಗಿ ಇನ್ನೂ ಹೆಚ್ಚು ಬಲ ಅಷ್ಟಮ ಸ್ಥಾನದಲ್ಲಿ ಗುರುವಿಗೆ ಬಂದಿದೆ. ಅಲ್ಲಿಂದ ನಿಮ್ಮ ಧನಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ, ವ್ಯಯಸ್ಥಾನಕ್ಕೂ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ 4ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ಶನಿಯ ಸಂಚಾರ, ಶನಿಯ ಜೊತೆಗೆ ಮೇ 12ನೇ ತಾರೀಕಿನವರೆಗೂ ಕುಜ ಜೊತೆಗಿರ್ತಾರೆ. 12 ಆದ ಮೇಲೆ ಕುಜ ಅವರದ್ದೇ ಮನೆಗೆ ಬರ್ತಾರೆ, ಅಂದರೆ ನಿಮ್ಮ ಲಗ್ನಾಧಿಪತಿ 6ನೇ ಮನೆಗೆ ಬರ್ತಾರೆ. ಇನ್ನು 6ನೇ ಮನೆಯಲ್ಲಿ ರವಿಯ ಸಂಚಾರ ಆಗ್ತಾ ಇದೆ. ರವಿ ನಿಮಗೆ ಕರ್ಮಾಧಿಪತಿ. ಮೇ 1ನೇ ತಾರೀಕು ನಿಮ್ಮ ಅಷ್ಟಮಾಧಿಪತಿ ಮತ್ತು ನಿಮ್ಮ ಲಾಭಸ್ಥಾನದ ಅಧಿಪತಿಯಾಗಿರುವ ಬುಧ ಸಂಚಾರವನ್ನು ಶುರು ಮಾಡ್ತಾರೆ. ಅದಾದ ಮೇಲೆ ನಿಮ್ಮ ಕರ್ಮಸ್ಥಾನದಲ್ಲಿ ಕೇತುವಿನ ಸಂಚಾರ, 4ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಇದಿಷ್ಟು ಮೇ ತಿಂಗಳಲ್ಲಿ ನಿಮಗೆ ಗ್ರಹಗಳ ಇಂಪ್ಯಾಕ್ಟ್. ಇದರ ಜೊತೆಗೆ ನಿಮ್ಮ 7ನೇ ಮನೆಯಲ್ಲಿ 12ನೇ ಮನೆಯ ಅಧಿಪತಿ ಮತ್ತು 7ನೇ ಮನೆಯ ಅಧಿಪತಿಯಾಗಿರುವ ಶುಕ್ರನ ಸಂಚಾರ 15 ದಿನಗಳ ಕಾಲ ಇರುತ್ತೆ. 15 ದಿನಗಳ ನಂತರ ಅವರು ಮಿಥುನ ರಾಶಿಗೆ ಬರ್ತಾರೆ, ಅಷ್ಟಮ ಸ್ಥಾನಕ್ಕೆ ಬರ್ತಾರೆ ಶುಕ್ರ. ನಿಮ್ಮ 7ನೇ ಮನೆಗೆ ಬುಧ ಮತ್ತು ರವಿಯ ಸಂಚಾರ 15 ದಿನಗಳ ನಂತರ ಆಗುತ್ತೆ, ಅಂದರೆ ಮೇ 15ನೇ ತಾರೀಕು ನಂತರ. ಸೊ ಇದಿಷ್ಟು ಲೆಕ್ಕಾಚಾರದಲ್ಲಿ ಒಂದು ತಿಂಗಳ ಫಲ ಹೇಗಿರುತ್ತೆ. ಈಗ ಮೊದಲನೇದಾಗಿ ಹಣಕಾಸಿನ ವಿಚಾರ. ಹಣಕಾಸು ಅಂದಾಗ ಧನಸ್ಥಾನ ಬಹಳ ಪ್ರಮುಖ ಆಗುತ್ತೆ. ಅದೇ ರೀತಿ ಲಾಭಸ್ಥಾನ, 6ನೇ ಮನೆ, ಇವೆಲ್ಲವನ್ನು ನಾವು ನೋಡಲೇಬೇಕು. ನಿಮ್ಮ ಧನಸ್ಥಾನದ ಅಧಿಪತಿ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಧನಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾ ಇರೋದ್ರಿಂದ ಸೊ ನಿಮಗೆ ಈ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ ಆಗ್ತಾನೇ ಇದೆ. ಅದು ಪಿತ್ರಾರ್ಜಿತ ಆಸ್ತಿ ಸಿಗೋದಿರಬಹುದು, ಅಥವಾ ನೀವು ಈ ಹಿಂದೆ ಎಲ್ಲೋ ಹೂಡಿಕೆ ಮಾಡಿರ್ತೀರ, ಅದು ಭೂಮಿ ಮೇಲೆ ಅಥವಾ ಬೇರೆ ಯಾವುದೋ ಒಂದು ವ್ಯಾಪಾರ, ಹೀಗೆ ಅದು ಈಗ ಸ್ವಲ್ಪ ಲಾಭವನ್ನು ನಿಮಗೆ ತಂದು ಕೊಡ್ತಾ ಇದೆ. ಅದೇ ರೀತಿ ಇನ್ಶೂರೆನ್ಸ್, PF, ಚಿಟ್ ಫಂಡ್, ಚೀಟಿ ವ್ಯವಹಾರ, ಈ ಥರದಲ್ಲೆಲ್ಲ ಏನು ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು ಹಣ ಬರುತ್ತೆ ಅಂತ, ಅದು ಮೆಚುರಿಟಿ ಪಡ್ಕೊಂಡು ನಿಮಗೆ ಬಂದು ಸೇರುತ್ತೆ. ಸರ್ಕಾರಿ ಸಂಬಂಧಿತ ವ್ಯವಹಾರಗಳನ್ನು ಮಾಡಿರ್ತೀರ, ಬಿಲ್ ಪೆಂಡಿಂಗ್ ಇರುತ್ತೆ, ಇವಾಗೆಲ್ಲವೂ ಕ್ಲಿಯರ್ ಆಗುತ್ತೆ. ಯಾಕೆಂದರೆ ಅಷ್ಟಮ ಸ್ಥಾನದಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಹಣ ನಿಮ್ಮನ್ನು ಸೇರಬೇಕು. ಅದೇ ರೀತಿ ಅಷ್ಟಮ ಸ್ಥಾನ ಅಂದರೆ ರಿಸರ್ಚ್ ಓರಿಯೆಂಟೆಡ್, ಈ ಇನ್ವೆಸ್ಟಿಗೇಷನ್ ಓರಿಯೆಂಟೆಡ್, ಅಥವಾ ಈ ನಿಗೂಢ ಶಾಸ್ತ್ರ, ಈ ಜ್ಯೋತಿಷ್ಯ, ವಾಸ್ತು, ಈ ಥರದ ಕ್ಷೇತ್ರಗಳಲ್ಲಿ ಹಣ ಗಳಿಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡುವಂತಹ ವ್ಯವಹಾರಗಳು ಅತ್ಯದ್ಭುತವಾಗಿ ಯಶಸ್ವಿಯಾಗುತ್ತೆ. ಸೊ ಹಾಗಾಗಿ ಆ ಕ್ಷೇತ್ರದಲ್ಲಿರೋರು ಈ ತಿಂಗಳು ತುಂಬ ಚೆನ್ನಾಗಿ ಹಣವನ್ನು ಗಳಿಸ್ತೀರಾ. ಹಾಗೆ ಹೂಡಿಕೆ ಬಗ್ಗೆ ನೋಡೋದಾದರೆ ನಿಮ್ಮ 5ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ ಆಗ್ತಾ ಇದೆ. ಶನಿ 3 ಮತ್ತು 4ನೇ ಮನೆಯ ಅಧಿಪತಿ. ಸೊ 5ನೇ ಮನೆಯಲ್ಲಿ ಶನಿ ಮಹಾತ್ಮರು ಸಂಚಾರ ಮಾಡಬೇಕಾದ್ರೆ ನೀವು ಶಾರ್ಟ್ಕಟ್ಟನ್ನು ಯೋಚನೆ ಮಾಡಬಾರ್ದು, ಶಾರ್ಟ್ ಟರ್ಮ್ನು ಯೋಚನೆ ಮಾಡಬಾರ್ದು, ಲಾಂಗ್ ಟರ್ಮ್ ಬಗ್ಗೆ ಗಮನ ಕೊಡಬೇಕು. ಕುಜ 12ನೇ ತಾರೀಕುವರೆಗೂ ಜೊತೆಗಿರೋದ್ರಿಂದ ಮೊದಲ ಒಂದು ವಾರ ತುಂಬ ಆತುರದ ನಿರ್ಧಾರಗಳನ್ನು ಮಾಡಿ ತಪ್ಪು ಹೂಡಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಾಯಿರಿ. ಯಾವಾಗ ಏನು ಕುಜ ಶನಿಯನ್ನು ಬಿಡುಗಡೆಯಾಗಿ 6ನೇ ಮನೆಗೆ ಬರ್ತಾರೋ ಆಗ ಸ್ವಲ್ಪ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ ಹೂಡಿಕೆ ಕಡೆ ಗಮನ ಕೊಟ್ಟರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತೆ. ಅದೇ ರೀತಿ ಇನ್ನು ಕಂಪನಿ ಓನರ್ಸ್ಗಳಿಗೆ ನಿಮ್ಮ 6ನೇ ಮನೆ ಸೇವೆಯನ್ನು ತಿಳಿಸುತ್ತೆ. ಹಾಗಾಗಿ ನಿಮ್ಮ ಎಂಪ್ಲಾಯೀಸ್ ಎಲ್ಲರೂ ಈಗ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೆ. ಯಾಕೆ ಅಂದರೆ ಕರ್ಮಸ್ಥಾನದ ಅಧಿಪತಿ 6ನೇ ಮನೆಯಲ್ಲಿದ್ದಾರೆ, 8ನೇ ಮನೆಯ ಅಧಿಪತಿ 6ನೇ ಮನೆಗೆ ಬಂದಿದ್ದಾರೆ. ಇನ್ನು ಕುಜ ನಿಮ್ಮ ಲಗ್ನಾಧಿಪತಿ 6ನೇ ಮನೆಗೆ ಬಂದಿರೋದ್ರಿಂದ ನೀವು ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತೀರ. ನಿಮ್ಮ ಎಂಪ್ಲಾಯೀಸು ಕೂಡ ನೀವು ಆ್ಯಕ್ಟಿವ್ ಆಗಿರೋದ್ರಿಂದ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಟ್ ಎಂಪ್ಲಾಯೀಸ್ಗಳ ನಡುವೆ ದೊಡ್ಡ ಮಟ್ಟದ ರಾಜಕೀಯವೇ ಇದೆ. ಅದು ಹೋಗ್ತಾ ಸರಿ ಹೋಗುತ್ತೆ. ಬಟ್ ನಿಮ್ಮ ಕಂಪನಿಯನ್ನು ಈಗ ಬ್ರ್ಯಾಂಡ್ ಮಾಡಿಕೊಳ್ಳಿಕ್ಕೆ, ಅದನ್ನು ಇನ್ನೊಂದು ಹಂತ ತೆಗೆದುಕೊಂಡು ಹೋಗಲಿಕ್ಕೆ ಇದು ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಇದು ನಿಮ್ಮ ಕಾಂಪಿಟೇಟರ್ಸನ್ನು ನೀವು ಗೆಲ್ಲುವಂತಹ ಸಮಯ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಪಾಲುದಾರಿಕೆಯಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ
ಸ್ವಲ್ಪ ಹಾಗೆ ಮುಂದುವರಿಯುತ್ತೆ. ಅದರಿಂದ ನಿಮಗೆ ಲಾಭವೂ ಇದೆ. ಸೊ 7ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗಬೇಕಾದರೆ ಎಲ್ಲವೂ ಚೆನ್ನಾಗಿರುತ್ತೆ. ಬಟ್ ಶುಕ್ರ ಅಷ್ಟಮ ಸ್ಥಾನಕ್ಕೆ ಹೋದಾಗ ಒಂದಷ್ಟು ಗೊಂದಲಗಳು ಎದುರಾಗುತ್ತೆ ಪಾಲುದಾರಿಕೆಯ ವಿಚಾರಗಳಲ್ಲಿ. ಸೊ ಅದೊಂದನ್ನು ಬಿಟ್ಟರೆ ಉಳಿದಂತೆ ಕಂಪನಿ ಓನರ್ಸ್ಗಳಿಗೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಎಲ್ಲರಿಗೂ ಕೂಡ ನೀವು ಸಣ್ಣ ಎಫರ್ಟಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸುವಂತಹ ತಿಂಗಳು ಇದು ಮೇ ತಿಂಗಳು. ಹಾಗೆ ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡೋದಾದರೆ ನಿಮ್ಮ ಕರ್ಮಸ್ಥಾನದಲ್ಲಿ ಕೇತುವಿನ ಸಂಚಾರ ಶುರುವಾದಾಗಲೇ ನಿಮಗೆ ಕೆಲಸಗಳಲ್ಲಿ ಒಂಥರ ನಿರಾಸಕ್ತಿ, ಏನು ಬೇಡ, ಯಾಕೆ ಈ ಕೆಲಸ ಎಲ್ಲ ಮಾಡಬೇಕು, ಎಲ್ಲೋ ಒಂದು ಕಡೆ ಒಬ್ಬಂಟಿಯಾಗಿದ್ಬಿಡೋಣ, ಒಂಟಿತನವನ್ನು ಇಷ್ಟಪಡ್ತಾ ಇದ್ದೀರಾ, ಅಧ್ಯಾತ್ಮದ ಕಡೆ ಒಲವು ಜಾಸ್ತಿ ಆಗ್ತಾ ಇದೆ, ಏನೂ ಬೇಡ ಎಲ್ಲವನ್ನ ಬಿಟ್ಟು ಹೋಗೋಣ ಅನ್ನುವಂತಹ ಮನಸ್ಥಿತಿ, ಅಥವಾ ಏನಾದರೂ ವರ್ಗಾವಣೆ ಬಯಸ್ತಾ ಇದ್ದರೆ, ಬಡ್ತಿಯನ್ನು ಬಯಸ್ತಾ ಇದ್ದರೆ ಅದು ನಿಮ್ಮ ಪರವಾಗಿ ಆಗ್ತಾ ಇಲ್ಲ. ಈ ಥರದ್ದೆಲ್ಲವೂ ನಿಮ್ಮ ಕರ್ಮಸ್ಥಾನದಲ್ಲಿ ಕೇತುವಿನ ಸಂಚಾರದಿಂದ ನಿಮಗೆ ಆಗ್ತಾ ಇದೆ. ವಿರಕ್ತಿ ಭಾವನೆ ಮೂಡಿದೆ. ಈಗ 6ನೇ ಮನೆಗೆ ರವಿಯ ಸಂಚಾರ ಆಗ್ತಾ ಇರೋದ್ರಿಂದ ಅದು ನಿಮ್ಮ ಕರ್ಮಸ್ಥಾನದ ಅಧಿಪತಿ ಆಗಿರೋದ್ರಿಂದ ಒಂದಷ್ಟು ಲವಲವಿಕೆ ಬರುತ್ತೆ. ಮತ್ತು ನೀವು ಕೆಲಸದಲ್ಲಿ ನಿಮ್ಮನ್ನು ತೊಡಸ್ಕೊಳ್ತೀರಾ. ಸೊ ಇದರಿಂದ ಒಳ್ಳೆಯ ವಾತಾವರಣಗಳು ನಿಮ್ಮ ಆಫೀಸಲ್ಲಿ ಸೃಷ್ಟಿಯಾಗುತ್ತೆ. ನೀವು ಅಂದುಕೊಂಡಂತೆ ಬಡ್ತಿ ಸಿಗೋದು, ವರ್ಗಾವಣೆ ಸಿಗೋದು, ನೀವು ಬದಲಾದಂತೆ ಅವೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ಮೊದಲು ಬದಲಾವಣೆಯನ್ನು ತಂದುಕೊಳ್ಳಿ. ಈ ವಿರಕ್ತಿ ಭಾವನೆಯಿಂದ ಹೊರಗಡೆಗೆ ಬನ್ನಿ. ಕೇತು ಬಿಡುಗಡೆ ಆಗೋವರೆಗೂ ಇದು ಇದ್ದೇ ಇರುತ್ತೆ. ಬಟ್ 6ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ವಿರುದ್ಧ ಯಾರ್ಯಾರು ಪಿತೂರಿ ಮಾಡ್ತಾಯಿದ್ರು ಅಥವಾ ಜೊತೆಗೆ ಇದ್ದು ನಿಮ್ಮನ್ನು ಬೇರೆ ವಿಚಾರಗಳಲ್ಲಿ ಸಿಕ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ರಲ್ಲ, ಅವರೆಲ್ಲರೂ ಸೋಲ್ತಾರೆ. ಈಗ ನಿಮಗೊಂದು ಆತ್ಮಬಲ ಬಂದಿದೆ. ರವಿ ಅದನ್ನು ತಂದುಕೊಟ್ಟಿದ್ದಾರೆ. ಮತ್ತು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಒಂದು ಐಡೆಂಟಿಟಿಯನ್ನು ತಂದುಕೊಳ್ಳಲಿಕ್ಕೆ ಇದು ರೈಟ್ ಸಮಯ. ಬುದ್ಧಿಯನ್ನು ಸರಿಯಾಗಿ ಯೂಸ್ ಮಾಡಿಕೊಳ್ಳಿ. ಯಾಕೆಂದರೆ 6ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ. ಬುಧ ನಿಮಗೆ ಅಷ್ಟು ಇಂಟೆಲಿಜೆಂಟನ್ನು ಕೊಡ್ತಾರೆ. ಅದನ್ನು ಸರಿಯಾಗಿ ಬಳಸ್ಕೊಂಡು ಶತ್ರು ದಮನವನ್ನು ಮಾಡಿಕೊಂಡು ನಿಮ್ಮ ಕೆರಿಯರನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು. ಇದು ಪ್ರೈವೇಟ್ ಎಂಪ್ಲಾಯೀಸ್ಗೂ ಅನ್ವಯಿಸುತ್ತೆ, ಗೌರ್ಮೆಂಟ್ ಅಧಿಕಾರಿಗಳಿಗೂ ಅನ್ವಯಿಸುತ್ತೆ, ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಇರೋರಿಗೂ ಕೂಡ ಅನ್ವಯಿಸುತ್ತೆ. ನಿಮ್ಮ ಕ್ಷೇತ್ರಗಳಿಗೆ ತಕ್ಕಂತೆ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಹೊಸದಾಗಿ ಕೆಲಸ ಹುಡ್ಕೋರಿಗೆ ಡೆಫಿನೆಟ್ಲಿ 15ನೇ ತಾರೀಕು ನಂತರ ಕೆಲಸ ಸಿಗುತ್ತೆ. ನೀವು ಟ್ರೈ ಮಾಡಬೇಕು. ಯಾಕೆಂದರೆ ಇಂಟರ್ವ್ಯೂನ ಸಖತ್ತಾಗಿ ಅಟೆಂಡ್ ಮಾಡ್ತೀರಾ. ಸೊ ಹಾಗಾಗಿ ಕೆಲಸ ಸಿಗುವ ಚಾನ್ಸಸ್ ದೊಡ್ಡ ಮಟ್ಟಕ್ಕೆ ಇದೆ. ಇನ್ನು ಗಂಡ ಹೆಂಡತಿಯ ವಿಚಾರವನ್ನು ಮಾತನಾಡೋದಾದರೆ ನಿಮ್ಮ 7ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗ್ತಾ ಇದೆ. ಸೊ ಪ್ರೀತಿ, ಪ್ರೇಮ, ರೊಮ್ಯಾನ್ಸ್ ಎಲ್ಲವೂ ಚೆನ್ನಾಗಿದೆ. ಯಾವಾಗ ಶುಕ್ರ ಅಷ್ಟಮ ಸ್ಥಾನಕ್ಕೆ ಬರ್ತಾರೋ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಯಿತು, ಏನೋ ಒಂದಷ್ಟು ಡೌಟ್ಸ್ಗಳು ಕ್ರಿಯೇಟ್ ಆಯಿತು. ಬೇರೆ ಬೇರೆ ವಿಚಾರಗಳೆಲ್ಲ ಓಪನ್ ಆಗಿ ಪರಸ್ಪರ ನೀವೇ ಕಿತ್ತಾಡ್ಕೊಳ್ತಾ ಇದ್ದೀರಾ. ಬೇಡ, ಅದು ಕಿತ್ತಾಡಿಕೊಳ್ಳುವಂತಹ ಸಂದರ್ಭಗಳನ್ನು ಗ್ರಹಗಳು ನಿಮಗೆ ಸೃಷ್ಟಿ ಮಾಡ್ತಾರೆ. ಇಲ್ಲದ ಅನುಮಾನಗಳು ಕೂಡ ಸೃಷ್ಟಿಯಾಗುತ್ತೆ. ಕೆಲವು ಗೌಪ್ಯ ವಿಚಾರಗಳು ಹೊರಗಡೆ ಬರುತ್ತೆ ಅನ್ನುವಂತಹ ಭಯವು ನಿಮ್ಮ ನಡುವೆ ಬಂದಿರುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಗ್ರಹಗಳ ಒಂದು ಆಟ ಆಗಿರುತ್ತೆ. ಈ ಒಂದು ತಿಂಗಳನ್ನು ಕಳೆದು ಬಿಟ್ಟರೆ ಶುಕ್ರ ಎಗೇನ್ ಬೇರೆ ಬೇರೆ ಮನೆಗೆ ಮೂವ್ ಆಗ್ತಾರಲ್ಲ, ಆಗೆಲ್ಲವೂ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಕೆಲಸದ ನಿಮಿತ್ತ ದೂರ ಇರಬೇಕು, ದೂರ ಹೋಗಬೇಕು. ಈ ಥರದ ಪರಿಸ್ಥಿತಿಗಳು ಕೂಡ ಎದುರಾಗಬಹುದು ಕೆಲಸದಲ್ಲಿರುವಂತಹ ದಂಪತಿಗಳಿಗೆ. ಅಥವಾ ನೀವು ಪರಸ್ಪರ ಸ್ವಲ್ಪ ದೂರವನ್ನು ಇಟ್ಟುಕೊಂಡರೆ ಮೇ ತಿಂಗಳು ಅಂಥ ದೊಡ್ಡ ಮಟ್ಟದ ಗಲಾಟೆಗಳಾಗಲ್ಲ. ಆ ಗಲಾಟೆಗಳಿಂದ ತಪ್ಪಿಸ್ಕೊಳ್ತೀರಾ. ಅದರ ಕಡೆ ಗಮನ ಕೊಡಿ. ಇನ್ನು ಪ್ರೇಮಿಗಳ ಬಗ್ಗೆ ಮಾತನಾಡೋದಾದರೆ 5ನೇ ಮನೆಯಲ್ಲಿ ಶನಿಯ ಸಂಚಾರ ಆಗ್ತಾ ಇದೆ. ಅಲ್ಲಿಗೆ ನಿಮ್ಮ ಲಗ್ನಾಧಿಪತಿ ಕುಜನು ಕೂಡ 12ನೇ ತಾರೀಕುವರೆಗೂ ಇರ್ತಾರೆ. ಹಾಗಾಗಿ ಕೆಲವು ಆತುರದ ನಿರ್ಧಾರಗಳು, ಕೆಲವು ಕಮ್ಯುನಿಕೇಷನ್ಸ್ಗಳು ನಿಮ್ಮನ್ನು ದೂರ ಮಾಡುವಂತಹ ಪ್ರಯತ್ನಗಳು ಆಗಿರುತ್ತೆ ಇಲ್ಲಿವರೆಗೂ. ಏನಕ್ಕೆ ಅಂದರೆ ಶನಿ 5ನೇ ಮನೆಯಲ್ಲಿದ್ದಾಗ ಪ್ರೀತಿ ಪ್ರೇಮದ ವಿಚಾರ ಇದ್ದರೂ ಅಲ್ಲಿ ಜವಾಬ್ದಾರಿಗೆ ಜಾಸ್ತಿ ಸ್ಥಾನ ಕೊಟ್ಟಿರ್ತೀರ ಈ ಪ್ರೀತಿ ಪ್ರೇಮ ರೊಮ್ಯಾನ್ಸ್ಗಿಂತ. ಹಾಗಾಗಿ ಪ್ರೇಮಿಗಳ ನಡುವೆ ಒಂದು ಸಣ್ಣ ಡೌಟ್ ಕ್ರಿಯೇಟ್ ಆಗಿರುತ್ತೆ. ಇವ್ರು ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದ್ದಾರಾ ಅಥವಾ ಸುಮ್ಮನೆ ನಾಟಕ ಆಡ್ತಾ ಇದ್ದಾರಾ, ಏನು ನಡೀತಾ ಇದೆ, ಈ ಥರದ ಡೌಟ್ಸ್ಗಳನ್ನು ಈಗ ಆಲ್ರೆಡಿ ನಿಮಗೆ ಕ್ರಿಯೇಟ್ ಮಾಡಿದ್ದಾರೆ ಗ್ರಹಗಳು. ಈ ಮೇ ತಿಂಗಳಲ್ಲಿ ಅದು ಇನ್ನೂ ಹೆಚ್ಚಾಗುತ್ತೆ. ಸ್ವಲ್ಪ ಈ ಓಡಾಟಗಳು ಇರುತ್ತೆ. ಯಾಕೆಂದರೆ 7ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗಬೇಕಾದ್ರೆ ಸೊ ನಿಮಗೂ ಕೂಡ ಒಂದಷ್ಟು ಓಡಾಟ, ರೊಮ್ಯಾನ್ಸ್ ಎಲ್ಲವನ್ನು ಕೊಟ್ಟಿದ್ದರು. ಸೊ ಒಂದು ಕಡೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅರ್ಥ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಇದು ಶನಿ ಬಿಡುಗಡೆ ಆಗೋವರೆಗೂ ಈ ರೀತಿಯೇ ಇರುತ್ತೆ. ಸೊ ಹಾಗಾಗಿ ಪ್ರೇಮಿಗಳು ಈಗ ಡಿಸ್ಟರ್ಬ್ ಆಗಬಾರದು. ಗ್ರಹಗಳ ಪ್ರವೋಕಿಂದ ಸ್ವಲ್ಪ ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಟ್ಟರೆ ಡೆಫಿನೆಟ್ಲಿ ಮೇ ತಿಂಗಳು ಕೂಡ ಸೇಫಾಗಿರ್ತೀರಾ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಪ್ರಮುಖವಾಗಿ 6ನೇ ಮನೆಯಲ್ಲಿ ಬುಧ, ನಿಮ್ಮ ಲಗ್ನಾಧಿಪತಿ ಕುಜ, ಜೊತೆಗೆ ರವಿ. ಸೊ
ಇಲ್ಲಿ ನರ, ಸ್ಕಿನ್ನು ಜೊತೆಗೆ ರಕ್ತ ಜೊತೆಗೆ ಬಾಡಿ ಹೀಟ್ ಎಲ್ಲವೂ 6ನೇ ಮನೆಯಲ್ಲಿ ಜೊತೆ ಆಗಿಬಿಡುತ್ತಲ್ಲ. ಸೊ ಹಾಗಾಗಿ ನಿಮ್ಮ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ, ಬಿ ಪಿ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ನರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಂದ ತೊಂದರೆಗಳು ಜಾಸ್ತಿ ಆಗುತ್ತೆ. ಇದೆಲ್ಲ ನಿಮ್ಮನ್ನು ಬಾಧಿಸುತ್ತೆ ಇಡೀ ಮೇ ತಿಂಗಳು. ಸೊ ಹಾಗಾಗಿ ಸ್ವಲ್ಪ ನಿಮ್ಮನ್ನು ನೀವು ಕೇರ್ ಮಾಡ್ಕೋಬೇಕು. ಬಾಡಿ ಹೀಟ್ ಆಗ್ತಾಯಿದ್ರೆ ಚೆನ್ನಾಗಿ ನೀರು ಕುಡೀರಿ. ಬಿ ಪಿ ರಿಲೇಟೆಡ್ ರಕ್ತದ ಇಶ್ಯೂಸ್ ಇರೋರು ಸ್ವಲ್ಪ ಮೊದಲೇ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಸ್ಕಿನ್ ರಿಲೇಟೆಡ್ ಜೊತೆಗೆ ನರಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿಂದ ಈಗ ಆಲ್ರೆಡಿ ಬಳಲ್ತಾ ಇದ್ದರೆ ಅದ್ರ ಬಗ್ಗೆ ಹೆಚ್ಚು ಕೇರ್ ಮಾಡಿ. ಯಾಕೆಂದರೆ ಮೇ ತಿಂಗಳಲ್ಲಿ ತುಂಬ ಬಳಲಬೇಕಾಗುತ್ತೆ ದೇಹ. ಆದರೂ ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ರವಿ ಹೆಚ್ಚಿಸ್ತಾರೆ. ಜೊತೆಗೆ ಯಾವುದೇ ಥರದ ದೊಡ್ಡ ಗಂಡಾಂತರಗಳು ಬಂದರೂ ಅದನ್ನು ಎದುರಿಸಲಿಕ್ಕೆ ನಿಮಗೆ ಅದು ಕುಜನ ಸಪೋರ್ಟು ಇದೆ. ಸೊ ಶುಕ್ರ ಅಷ್ಟಮ ಸ್ಥಾನಕ್ಕೆ ಹೋದಾಗ ಕೆಲವು ಗುಪ್ತ ಕಾಯಿಲೆಗಳು ಬೆಳಕಿಗೆ ಬರಬಹುದು. ಇಷ್ಟು ದಿನ ನಿಮ್ಮ ಒಳಗಡೆ ಆ ಒಂದು ಕಾಯಿಲೆ ಇರುತ್ತೆ, ಅದು ನಿಮಗೆ ಗೊತ್ತಿರಲ್ಲ. ಅದು ಇದ್ದಕ್ಕಿದ್ದಂಗೆ ಈಗ ಹೊರಗಡೆಗೆ ಬರಬಹುದು. ಅದು ರಕ್ತಕ್ಕೆ ಸಂಬಂಧಪಟ್ಟಿದ್ದು, ಇಲ್ಲ ನಿಮ್ಮ ಗುಪ್ತಾಂಗಗಳಿಗೆ ಸಂಬಂಧಪಟ್ಟಿದ್ದು, ಈ ಥರದ್ದೆಲ್ಲ ವಿಚಾರಗಳಿರ್ತದೆ. ಸೊ ಇದೆಲ್ಲ ಆರೋಗ್ಯದಲ್ಲಿ ಎಕ್ಸ್ಟ್ರಾ ಕೇರ್ ಮಾಡಬೇಕು. ಹಿರಿಯ ನಾಗರಿಕರಿಗೆ ಕೈಕಾಲುಗಳ ನೋವು, ಸೆಳೆತ, ಬಿದ್ದು ಹೇಟ್ ಮಾಡ್ಕೊಳ್ಳೋದು ಇದೆಲ್ಲವೂ ಆಗಿರುತ್ತೆ. ಅದು ಮೇ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಮೈಯಿಂದ ಬ್ಲಡ್ ಹೋಗೋದಿಲ್ಲ. ಇನ್ನು ಯುವಕರು ಈ ಒಂದು ಸಂದರ್ಭದಲ್ಲಿ ನೀವು ರಕ್ತದಾನವನ್ನು ಮಾಡೋದರಿಂದ ನಿಮಗೆ ಈ ರಕ್ತದ ಸಂಬಂಧದ ವಿಚಾರಗಳಲ್ಲಿ ಏನಾದರೂ ಕುಜನ ಸಂಬಂಧಿತ ದೋಷಗಳಿದ್ದರೆ, ನಿಮ್ಮ ಜಾತಕದಲ್ಲೂ ಆ ದೋಷಗಳಿದ್ದರೆ ಅದನ್ನೆಲ್ಲ ನೀವು ಈ ಒಂದು ರಕ್ತದಾನ ಮಾಡುವುದರ ಮುಖಾಂತರ ಪರಿಹಾರ ಮಾಡಿಕೊಳ್ಳಬಹುದು. ಸೊ ಪ್ರಾಯೋಗಿಕ ಪರಿಹಾರ ಬಳಸ್ಕೊಳ್ಳಿ, ಪ್ರಯೋಗ ಆಗುತ್ತೆ, ಬರುತ್ತೆ, ಅಂದರೆ ಉಪಯೋಗಕ್ಕೆ ಬರುತ್ತೆ. ಸೊ ಇನ್ನು ನಮ್ಮ ಕೋರ್ಟ್ ಕೇಸ್ ವಿಚಾರದ ಬಗ್ಗೆ ಹೇಳೋದಾದರೆ ಡೆಫಿನೆಟ್ಲಿ ಮೇ ತಿಂಗಳು ನಿಮ್ಮ ಪರವಾಗಿರುತ್ತೆ. ತುಂಬ ದಿನದಿಂದ ಈ ಕೇಸ್ ನಡೀತಾ ಇದೆ, ಅದಕ್ಕೆ ಈಗ ನಿಮಗೆ ಉತ್ತರ ಸಿಗುತ್ತೆ, ಜಯ ನಿಮ್ಮ ಪರವಾಗಿರುತ್ತೆ. ಯಾಕೆಂದರೆ ಇದು ವಿಪರೀತ ರಾಜಯೋಗದ ತಿಂಗಳು, ಏಕೆಂದರೆ ಶತ್ರುಗಳ ದಮನ ಆಗಬೇಕು. ಹಾಗಾಗಿ ಅದು ನೀವು ಪಂಚಾಯಿತಿಯಲ್ಲಿದ್ದೀರೋ, ಕೋರ್ಟಲ್ಲಿ ನಿಮ್ಮ ಕೇಸನ್ನು ನಡೆಸ್ತಾ ಇದ್ದೀರೋ, ಅಲ್ಲೆಲ್ಲ ಒಟ್ಟಾರೆ ನಿಮಗೆ ಜಯ ಸಿಗುತ್ತೆ. ಇನ್ನು ಲಾಯರ್ಸ್ಗೂ ಅಷ್ಟೇ, ಅದು ನೀವು ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದೀರೋ ಅಥವಾ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಲೀಗಲ್ ಅಡ್ವೈಸರಾಗಿ ಕೆಲಸ ಮಾಡ್ತಾ ಇದ್ದೀರೋ, ನೀವೇನು ಆಯ್ಕೆ ಮಾಡ್ಕೊಂಡಿದ್ದೀರಾ ಒಬ್ಬ ಲಾಯರ್ ಆಗಿ, ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಇವಾಗ ತುಂಬ ಒಳ್ಳೆಯ ಜನಪ್ರಿಯತೆಯನ್ನು ಗಳಿಸ್ತೀರಾ. ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ಟೂಡೆಂಟ್ಸ್ 5ನೇ ಮನೆಯಲ್ಲಿ ಶನಿಯ ಸಂಚಾರ, 4ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಸೊ ಹಾಗಾಗಿ ಸ್ವಲ್ಪ ಏಕಾಗ್ರತೆ ಕಡಿಮೆ ಆಗಿದೆ. ಈ ರಿಸಲ್ಟ್ ಎಲ್ಲ ನೋಡಿ ಮನೆಯಲ್ಲೂ ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಮನೆಯವರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ಈ ರಿಸಲ್ಟ್ ಬಂದಿಲ್ಲ, ಒಂದಷ್ಟು ಮಾರ್ಕ್ಸ್ಗಳು ಕಡಿಮೆ ಆಗಿದೆ. ಈ ಒಂದು ಕಿರಿಕಿರಿ ಮೇ ತಿಂಗಳಲ್ಲಿ ನಿಮ್ಮನ್ನು ಕಾಡಿರುತ್ತೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇರೋರಿಗೆ ಶನಿ ಸ್ವಲ್ಪ ನಿಧಾನ ಅಂತ ಅನಿಸಿದ್ದಾರೆ. ಅಂದರೆ ನಿಮ್ಮ ಸ್ಟಡಿ ಶಿಸ್ತಿನಿಂದ ಕೂಡಿದ್ದರೆ ಶನಿ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಇರುವಂತಹ ಕೆಲವು ತೊಂದರೆಗಳನ್ನು ಕಡಿಮೆ ಮಾಡಿರ್ತಾರೆ. ಸ್ಪೆಷಲಿ ಈ ಸಂಶೋಧನೆ, ರಿಸರ್ಚ್ ಓರಿಯೆಂಟೆಡ್ ಏನು ಮಾಡ್ತಾ ಇದ್ದೀರಾ, ಇಲ್ಲಿರುವಂತಹ ಎಲ್ಲ ತೊಂದರೆಗಳು ಕೂಡ ಗುರುವಿನ ಪ್ರಭಾವದಿಂದ ಕಡಿಮೆ ಆಗಿರುತ್ತೆ. ನಿಮ್ಮ ಸ್ಟಡಿ ಇನ್ನೊಂದು ಲೆವೆಲ್ಗೆ ಹೋಗೋದಕ್ಕೆ ಈ ಗ್ರಹಗಳು ಸಪೋರ್ಟ್ ಮಾಡಿರ್ತಾರೆ. ಓಕೆ, ಅದೇ ರೀತಿ ಶಿಕ್ಷಕರಿಗೆ ಡೆಫಿನೆಟ್ಲಿ ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರುವಾಗ್ತಾ ಇದೆ. ಅದಕ್ಕಿಂತ ಮುಂಚೆ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಸಿಗುವಂತಹ ವಾತಾವರಣಗಳು ಸೃಷ್ಟಿಯಾಗ್ತಾ ಇದೆ. ಸೊ ಓವರಾಲ್ ಆ ವೃತ್ತಿಯಲ್ಲಿರೋರಿಗೂ ಕೂಡ ಮೇ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಭೂಮಿಯನ್ನು ನಂಬಿಕೊಂಡು ಕೃಷಿ ಮಾಡ್ತಾ ಇರೋರಿಗೆ 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದ್ರು, ಅಲ್ಲಿಗೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಭೂಮಿಯಲ್ಲಿ ಬರುವಂತಹ ಕೆಲವು ಸಮಸ್ಯೆಗಳೆಲ್ಲ ತಾವಾಗೆ ಬಗೆಹರಿಬೇಕು, ಆ ರೀತಿ ಗುರು ನೋಡ್ಕೊಳ್ತಾರೆ. ಸ್ವಲ್ಪ ಏನು ನಿಮ್ಮ ಬೆಳೆಗಳಿಗೆ ರಾಹುವಿನಿಂದ ಸ್ವಲ್ಪ ಕೀಟ ಬಾಧೆ, ರೋಗಗಳು ಬರಬಹುದು. ಇದರಿಂದ ನಿಮಗೆ ಬೆಳೆ ಹಾನಿ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಬಟ್ ಗುರು ಸಪೋರ್ಟ್ ಇರೋದರಿಂದ ದೊಡ್ಡ ಮಟ್ಟದ ಲಾಸಸ್ ಏನು ತಂದುಕೊಡಲ್ಲ. ಬಟ್ ಕೃಷಿಯಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿಕೊಂಡು ನಿಮ್ಮ ಬೆಳೆಯನ್ನು ಕಾಪಾಡಿಕೊಳ್ಳಬೇಕಾದ ತಿಂಗಳು, ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಸೊ ಓವರಾಲ್ ಹೇಳೋದಾದರೆ ಇದು ಉದ್ಯೋಗ ಕ್ಷೇತ್ರದಲ್ಲಿರೋರಿಗೆ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನಿಮ್ಮ ಕ್ಷೇತ್ರಗಳಲ್ಲಿ ಈಗ ರಾಜಕೀಯ ನಡೆಯಲ್ಲ. ನಿಮ್ಮ ವಿರುದ್ಧ ಪಿತೂರಿ ಮಾಡಿದವರೆಲ್ಲ ಸ್ವಲ್ಪ ಸೈಲೆಂಟ್ ಆಗ್ತಾರೆ, ಸೋಲ್ತಾರೆ ಅಂತಲೇ ಅಂದ್ಕೊಳ್ಳಿ. ಅದು ಪ್ರೈವೇಟ್ ಇರಲಿ ಅಥವಾ ಏನು ಗೌರ್ಮೆಂಟ್ ಜಾಬಲ್ಲಿರಲಿ, ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಈಗ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಮಂತ್. ಸ್ಪೆಷಲಿ ಈ ಯೂನಿಫಾರ್ಮ್ ಬೇಸ್ಡ್ ಜಾಬ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗಂತೂ ಅದ್ಭುತವಾಗಿದೆ. ಯಾಕೆಂದರೆ ಒಳ್ಳೆಯ ಧೈರ್ಯ, ಎಲ್ಲರನ್ನು ಎದುರಿಸುವ ಶಕ್ತಿ, ಜೊತೆಗೆ
ನೀವು ಏನು ಒಂದು ಕೆಲಸದಲ್ಲಿ ಏನು ತೊಡಸ್ಕೊಂಡಿರ್ತೀರಾ ಅದರಲ್ಲಿ ಒಳ್ಳೆಯ ರಿಸಲ್ಟನ್ನು ಪಡೀತೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸೊ ಮೇ ತಿಂಗಳಲ್ಲಿ ನೀವು ಅಂದುಕೊಂಡದ್ದನ್ನು ನೀವು ಪಡೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.